ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ದ್ವಾದಶಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ಸೌರಯುಗಾದಿ ಅಂತ ಕರೀತಾರೆ ಇದನ್ನು. ರವಿ ಮೇಷರಾಶಿಗೆ ಸಂಕ್ರಮಿಸ್ತಾನೆ. ಈ ದಿವಸ ರವಿ ಸಂಕ್ರಮಣ, ಇದನ್ನು ವಿಷುವ ಅಂತ ಕರೀತಾರೆ. ತುಂಬ ಪ್ರಧಾನವಾದ ಒಂದು ಕಾಲಘಟ್ಟಕ್ಕೆ ನಾವು ಇವತ್ತು ಪ್ರವೇಶ ಮಾಡ್ತಾ ಇದ್ದೀವಿ. ಮೇಷರಾಶಿ ಸೂರ್ಯನ ಉಚ್ಚಸ್ಥಾನ, ಅತಿಶಯವಾದ ಬಿಸಿಲು, ಪ್ರಖರತೆ ಅಂತೀವಲ್ಲ, ಅದು ಈಗ ಶುರುವಾಗುತ್ತೆ. ಕಾರಣ ಭೂಮಿಯ ಸಮೀಪಕ್ಕೆ ಭೂಮಿಯೇ ಸೂರ್ಯನನ್ನು ಸುತ್ತಾ ಸೂರ್ಯನ ಸಮೀಪಕ್ಕೆ ಹೋಗುತ್ತೆ. ಸ್ವಲ್ಪ ಈ ಕಾರಣದಿಂದಾಗಿ ಹಾಗೆ ಈ ಬೇಸಿಗೆಯ ಅನುಭವ ನಮಗೆ ಉಂಟಾಗುತ್ತೆ. ಸೂರ್ಯ ಅವನು ಉಚ್ಚಸ್ಥಾನದಲ್ಲಿ ತುಂಬ ಪ್ರಕಾಶಮಾನವಾಗಿರುತ್ತಾನೆ. ಹೀಗಾಗಿ ಸೂರ್ಯ ಪ್ರಕಾಶಮಾನವಾಗಿದ್ದರೆ ಮನುಷ್ಯರು ಪ್ರಕಾಶಮಾನವಾಗಿ ಬೆಳಗುತ್ತಾರೆ. ಆತ್ಮಕಾರಕನಾಗಿರ್ತಕ್ಕಂಥವನು ಸೂರ್ಯ. ಹೀಗಾಗಿ ಅವನ ಉಚ್ಚ ಸಂಚಾರ ಒಂದು ರೀತಿಯ ಬಲವನ್ನು, ಅದು ಆತ್ಮಬಲ ಅಂತೀವಲ್ಲ, ಅದನ್ನು ಹೆಚ್ಚಿಸ್ತಾನೆ ಸೂರ್ಯ. ಹೀಗಾಗಿ ಬಹಳ ವಿಶೇಷವಾದದ್ದು. ಮತ್ತು ಪ್ರಕೃತಿಯಲ್ಲಿ ಈಗಾಗಲೇ ನಾವು ಕಾಣ್ತಾ ಇದ್ವಿ, ಚಾಂದ್ರಯುಗಾದಿ ಇದ್ದ ಹಾಗೆ ಈ ಸೂರ್ಯನ ಸಂಕ್ರಮಣ ಈಗ ಪ್ರಾರಂಭವಾಗುತ್ತೆ. ಕಾಲಚಕ್ರ ಯಾವುದಿದೆ, ಮೇಷಾದಿ ದ್ವಾದಶ ರಾಶಿಯ ಚಕ್ರ ಯಾವುದಿದೆ, ಈಗ ಪ್ರಥಮ ಕಾಲ ಅಂದರೆ ಮೊದಲಡಿ ಇಡುತ್ತಾ ಇದ್ದಾನೆ ಮೇಷರಾಶಿಗೆ. ಇಲ್ಲಿಂದ 12 ಮಾಸಗಳನ್ನು ಆತ 12 ರಾಶಿಗಳಲ್ಲಿ ಸಂಚರಿಸಿದ್ರೆ ಅದನ್ನು ಸೌರ ಯುಗಾದಿ ಅಂತ ಕರೀತಾರೆ. 1 ವರ್ಷಗಳ ಕಾಲ ಆಗುತ್ತೆ. ಕರಾವಳಿ ಭಾಗದಲ್ಲೆಲ್ಲ ಇದು ಅತ್ಯಂತ ಪ್ರಸಿದ್ಧಿ. ನಮ್ಮಲ್ಲಿ ಚಾಂದ್ರಮಾನ, ಚಂದ್ರನ ಗಣನೆಯನ್ನು ಅವನು ದ್ವಾದಶ ರಾಶಿಗಳಲ್ಲಿ ಸುತ್ತುವಾಗ ಉಂಟಾಗ್ತಕ್ಕಂತಹ ಕಾಲ ಯಾವುದಿದೆ ಅದನ್ನು ಪರಿಗಣಿಸಿ ನಾವು 1 ವರ್ಷ ಅಂತ ಮಾಡ್ಕೊಂಡಿದ್ದೀವಿ. ಅದು ಚಾಂದ್ರ ಸಂವತ್ಸರ, ಇದು ಸೌರ ಸಂವತ್ಸರ. 2 ಪ್ರಸಿದ್ಧವಾಗಿದೆ. ಇದ್ರ ಬಿಟ್ಟು ಇನ್ನೂ ಇದ್ದಾವೆ. ಬೃಹಸ್ಪತ್ಯ ಇದೆ, ನಾಕ್ಷತ್ರ ಇದೆ, ಸಾವನ ಇದೆ. ಹೀಗೆ ಅದು ಹಲವು ಬಗೆಗಳಲ್ಲಿ 5 ಬಗೆಗಳಲ್ಲಿ ಕಾಣ್ತೀವಿ ಪ್ರಧಾನವಾಗಿ. ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇವೆರಡು. ಹೀಗಾಗಿ ಈ ದಿವಸ ಈ ಕರಾವಳಿ ಭಾಗದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಯುಗಾದಿ ಪ್ರಾರಂಭವಾಗುತ್ತೆ. ಅವರೆಲ್ಲರಿಗೆ ಯುಗಾದಿಯ ಆ ಶುಭಾಶಯಗಳನ್ನು ತಿಳಿಸಬೇಕಾದ ಕರ್ತವ್ಯ. ಮತ್ತು ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸುವಾಗ ಉತ್ಕೃಷ್ಟವಾದ ಫಲಗಳನ್ನು ಕೊಡ್ತಾನೆ. ಎಲ್ಲರಿಗೆ ಒಂದು ರಾಜಮಾನ್ಯತೆಯನ್ನು ತಂದುಕೊಡ್ತಾನೆ. ವಿಶೇಷ ಪ್ರಸಿದ್ಧಿ ಅಲ್ಲಿ ಪ್ರತಿಥಶ್ಚತುರೋ ಅಟನಃ ಅಲ್ಪವಿತ್ತಃ ಕ್ರಿಯೆಗೆ ಅಂತ ಹೇಳುತ್ತೆ. ಪ್ರಸಿದ್ಧರಾಗ್ಬಿಡ್ತಾರೆ. ಅಟನಃ ಅಂದರೆ ತಿರುಗಾಟ, ಪ್ರಯಾಣ, ಮತ್ತೊಂದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಮತ್ತು ಹೆಚ್ಚೇನು ಹಣ ಬರಲ್ಲ, ಎಷ್ಟು ಬೇಕೋ ಅಷ್ಟು ಸಂಪಾದನೆಗಂತೂ ದಾರಿಯನ್ನು ಮಾಡಿಕೊಳ್ತಾರೆ. ಈ ರೀತಿಯಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸುವಾಗ ಈ ಫಲಗಳನ್ನು ಹೇಳಿದೆ. ಅಂತೂ ಒಂದು ವಿಶಿಷ್ಟ ಕಾಲ. ಈ ಮೇಷ ಸಂಕ್ರಮಣ, ಕರ್ಕಟಕ ಸಂಕ್ರಮಣ, ತುಲಾ ಸಂಕ್ರಮಣ ಮತ್ತು ಮಕರ ಸಂಕ್ರಮಣ, ಇವು 4 ಬಿಂದುಗಳು ಇದೆಯಲ್ಲ, ಇದು ಕಾಲವನ್ನು ವಿಭಾಗ ಮಾಡಿಕೊಳ್ಳಿಕ್ಕೆ. ಕಾಲ ಬದಲಾಗುತ್ತೆ. 4 ನಾವೇನು ಈ ಮಳೆಗಾಲ, ಬೇಸಿಗೆ, ಮಳೆ ಮತ್ತು ಚಳಿಗಾಲ ಕಾಣ್ತೀವೋ ಆ ರೀತಿಯಲ್ಲಿ ನಾವು ಇದು ಪ್ರಧಾನವಾಗಿ 3 ಅಂತ ವಿಭಾಗಿಸಿರೋದು. ಆದರೆ ವಸ್ತುತಃ 4 ವಿಭಾಗಗಳಾಗುತ್ತೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನಮ್ಮವರು ಈ ವಸಂತ ಮತ್ತು ಗ್ರೀಷ್ಮ ಎರಡನ್ನೂ ಒಳಗೊಂಡು ಒಂದು ಕಾಲವಾಗುತ್ತೆ. ಅಷ್ಟೇ ಅಲ್ಲ, ಗ್ರೀಷ್ಮ ದಾಟಿ ಸ್ವಲ್ಪ ಮುಂದಕ್ಕೂ ಯಾವುದನ್ನು ವರ್ಷಾಕಾಲ ಅಂತೀವೋ, ವರ್ಷಕ್ಕೆ ಪ್ರವೇಶವಾಗ್ತಕ್ಕಂಥ 3 ಆ ಭಾಗ ಅಲ್ಲಿವರೆಗೆ ಜೂನ್ ಎಂಡ್ವರೆಗೆ ಅದು ಒಂದು ಭಾಗ. ಅಲ್ಲಿಂದ ಮತ್ತೆ ಒಂದು 3 ತಿಂಗಳು. ಹಾಗೆ ಅದು 4 3 12 ಅಂತ 3 ತಿಂಗಳನ್ನು ಅನ್ವಯ ಮಾಡಿಕೊಂಡು ಇವುಗಳನ್ನು ವಿಭಾಗ ಮಾಡಿಕೊಳ್ಳಲಾಗಿದೆ. ಇದು ನಿಜವಾಗಿ ಸ್ಪಷ್ಟವಾದ ಒಂದು ಕಾಲ ನಮ್ಮನ್ನು ಅನುಭವಕ್ಕೆ ತರಿಸುತ್ತೆ. ಬೇಸಿಗೆ ಕಾಲ ಇಷ್ಟು ವಿಸ್ತಾರವಾಗಿದೆ, ಮಳೆಗಾಲ ಇಷ್ಟು ವಿಸ್ತಾರವಾಗಿದೆ. ಹೀಗೆ ಕಾಲ ವಿಭಾಗಿಸಿ ನಮಗೆ ಆ ಒಂದು ಹೊಸ ಅನುಭವವನ್ನು ತಂದುಕೊಡಲಿಕ್ಕೆ ಸೂರ್ಯ ಪರಮಾತ್ಮನ ಅನುಗ್ರಹ ಕೃಪೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತೀಯರಿಗಂತೂ ಎಲ್ಲ ಋತುಗಳು ಸ್ಪರ್ಶವಾಗುತ್ತೆ, ಎಲ್ಲ ಋತುಗಳ ದರ್ಶನವಾಗುತ್ತೆ. ಅದು ನಮ್ಮ ಸೌಭಾಗ್ಯ. ಇದಕ್ಕೆ ಕಾರಣ ಪ್ರಕೃತಿ ನಮಗೆ ಕೊಟ್ಟಿರೋ ವರ. ಭಗವಂತ ಪ್ರಕೃತಿ ಸ್ವರೂಪದಲ್ಲಿ ನಮಗೆ ಕರುಣಿಸಿದ್ದಾನೆ. ಹೀಗಾಗಿ ಪ್ರಕೃತಿಯನ್ನು ಗೌರವಿಸೋಣ. ಸೌರಮಾಸವಾದ್ದರಿಂದ ಸೂರ್ಯನನ್ನು ಪ್ರಾರ್ಥಿಸೋಣ. ಇದು ನಮ್ಮ ಒಳಿತಿಗೆ, ಉತ್ತಮ ಕಡೆಗೆ ತಗೊಂಡು ಹೋಗಲಿಕ್ಕೆ ಮಹಾಸಾಧನವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.